PKL ಸೀಸನ್ 11 ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್. ಈ ಮ್ಯಾಚ್ ಬಗ್ಗೆ ಏನೇನು ತಾನೇ ಮಾತಾಡೋಕ್ಕಾಗುತ್ತೆ. ಎಲ್ಲ ಟೀಮ್ಗಳು ಟಾಪ್ 6 ಪ್ಲೇಸಲ್ಲಿ ಇರೋದಕ್ಕೆ ಟ್ರೈ ಮಾಡಿದ್ರೆ, ನಾವು ಮತ್ತು ಗುಜರಾತ್ ಜಾಯಿಂಟ್ಸ್ ಅವರು ಲಾಸ್ಟ್ 2 ಪ್ಲೇಸ್ ಇರೋದಕ್ಕೆ ಟ್ರೈ ಮಾಡ್ತೀವಿ. ಅಟ್ಲುಂಟಾದಿ ಮಂತೋನಿ ಮೊನ್ನೆ 2 ಮ್ಯಾಚ್ ಗೆದ್ದು ಟ್ರ್ಯಾಕಿಗೆ ಬಂದರು ಅಂದ್ಕೊಂಡ್ರೆ ಮತ್ತೆ 2 ಮ್ಯಾಚ್ ಸೋತು ನಾವು ಹಿಂದೆ ಇದ್ದೀವಿ ಅಂತ ಪ್ರೂವ್ ಮಾಡಿದ್ರು. ಇನ್ನು ನಮ್ಮ ಬುಲ್ಸಲ್ಲಿ ಇವತ್ತಿನ ಮ್ಯಾಚಲ್ಲಿ ಫಸ್ಟ್ ಹಾಫಲ್ಲಿ ಇದ್ದಂಥ ಜೋಶು ಕಾನ್ಫಿಡೆನ್ಸು ಸೆಕೆಂಡ್ ಹಾಫಲ್ಲಿ ಇರಲಿಲ್ಲ. ಇನ್ನು ನಮ್ಮ ಕಡೆ ನೋಡ್ತಾ ಬಂದರೆ ಅಜಿಂಕ್ಯ ಪವಾರ್ ಚೆನ್ನಾಗಿ ಆಡಿದ್ರು. ಇನ್ನೆಲ್ಲ ಓಕೆ. ಜೈ ಭಗವಾನ್ ಅಷ್ಟು ಚೆನ್ನಾಗಿ ಆಡೋ ಪ್ಲೇಯರ್ನ ನೀವು ಲಾಸ್ಟಲ್ಲಿ ಅದು ಮ್ಯಾಚ್ ಕೈ ಬಿಟ್ಟ ಮೇಲೆ ಕರ್ಕೊಂಬರ್ತೀರಲ್ಲ, ಇದಕ್ಕೆ ಏನು ತಾನೇ ಹೇಳಬೇಕು. ಅಟ್ಲೀಸ್ಟ್ ಅವ್ರು ಬಂದಿದ್ದಕ್ಕೆ 7 ಪಾಯಿಂಟ್ ಲೀಡಲ್ಲಾದರೂ ಸೋತರು. ಇದರಿಂದಾಗಿ 1 ಪಾಯಿಂಟ್ ಆದರೂ ನಮ್ಮ ಬುಲ್ಸಿಗೆ ಸಿಕ್ತು, ಇಲ್ಲಾಂದ್ರೆ ಅದು ಸಿಗ್ತಿರಲಿಲ್ಲ. ಇನ್ನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಕಡೆ ಅರ್ಜುನ್ ದೇಶ್ವಾಲ್ ಒನ್ಸ್ ಅಗೇನ್ ಅವರ ರೈಡಿಂಗ್ ಸ್ಕಿಲ್ಸ ನಮ್ಮ ಬುಲ್ಸಿಗೆ ತೋರಿಸಿದ್ರು. 19 ಪಾಯಿಂಟ್ ತಗೊಂಡ್ರು. ಆಲ್ಮೋಸ್ಟ್ ಅಲ್ಲಿ ಇವರೇ ಮ್ಯಾಚ್ನ ಒನ್ ಸೈಡೆಡ್ ಮಾಡಾಕಿದ್ದು ಸೆಕೆಂಡ್ ಹಾಫಲ್ಲಿ. ಇನ್ನು ಡಿಫೆನ್ಸಲ್ಲಿ ಲಕ್ಕಿ ಶರ್ಮಾ 6 ಟ್ಯಾಕಲ್ ಪಾಯಿಂಟ್ಸು. ಇನ್ನು ರೆಜಾ, ಸುಜಿತ್ ಸಿಂಗು ಇವರು ಕೂಡ ಚೆನ್ನಾಗೇ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದಕ್ಕೋಸ್ಕರ ಸೆಕೆಂಡ್ ಹಾಫಲ್ಲಿ ಸೂಪರ್ ಕಮ್ಬ್ಯಾಕ್ನ ಮಾಡಿದ್ರು ಜೈಪುರ್ ಅವರು. ಇನ್ನು ಫಸ್ಟ್ ಹಾಫಲ್ಲಿ ಎಲ್ಲೂ ಲೀಡ್ ಬಿಟ್ಕೊಡ್ದಂಥ ನಮ್ಮ ಬುಲ್ಸು 2 ಪಾಯಿಂಟ್ ಇಡಲಿತ್ತು. ಫಸ್ಟ್ ಹಾಫ್ ಸ್ಕೋರ್ ನೋಡ್ತಾ ಬಂದರೆ 19-17. ಬಟ್ ಸೆಕೆಂಡ್ ಹಾಫಲ್ಲಿ ಸ್ಟಾರ್ಟಿಂಗಲ್ಲೇ ಆಲ್ ಔಟ್ ಆಗಿ ಅದಾದಮೇಲೆ ಲೀಡ್ ಬಿಟ್ಕೊಂಡಂಥ ನಮ್ಮ ಬುಲ್ಸು ಮತ್ತೆ ಎಲ್ಲೂ ಕಮ್ಬ್ಯಾಕ್ ಮಾಡಲಿಲ್ಲ. ಕಮ್ಬ್ಯಾಕ್ ಮಾಡೋ ಆತರದಾಗೆ ಮತ್ತೆ ಹಿಂದಕ್ಕೆ ಹೋದ್ರೂ ಹೊರತು ಮುಂದಕ್ಕಂತೂ ಬರಲಿಲ್ಲ. ಇನ್ನು ಫೈನಲ್ ಸ್ಕೋರ್ ನೋಡ್ತಾ ಬಂದರೆ 32-39. 7 ಪಾಯಿಂಟ್ ಲೀಡಲ್ಲಿ ಜೈಪುರ್ ಅವರು ಮ್ಯಾಚ್ನ ಗೆಲ್ತಾರೆ. ಲಾಸ್ಟ್ ಟೈಮಲ್ಲಿ ಮತ್ತೆ ಮಿಸ್ಟೇಕ್ ಮಾಡಿದ್ರು ಇವತ್ತು. ಅದ್ರ ಎಫೆಕ್ಟ್ನ ಇವತ್ತು ಇವರು ಅನುಭವಿಸಿದ್ರು. ನೋಡೋಣ ಕಮ್ಬ್ಯಾಕ್ ಏನಾದರೂ ಮಾಡ್ತಾರಾ ನಮ್ಮ ಬುಲ್ಸ್ ಅವರು, ಇಲ್ಲ ಈ ಸೀಸನ್ ಹಿಂಗೆ ಹೋಗ್ತಾರಾ ಅನ್ನೋದನ್ನು. ಮತ್ತೆ ಸಿಗೋಣ, ಬಾಯ್.